ಯು ಆರ್ ರೆಡಿ ಫಾರ್ ದ ಇಲ್ಯುಮಿನೇಷನ್. ಹಿಂದೆ ಮಹಾರಾಜರು ಊರಲ್ಲಿ ಇಲ್ಲದೆ ಇದ್ದಾಗ ಕೆಂಪು ದೀಪವನ್ನು ಹಾಕ್ತಾ ಇದ್ರು. ಸಿಂಹಾಸನದ ಕೈಗಳ ಮೇಲೆ ಅದನ್ನ ಕೈ ಇಟ್ಟ ತಕ್ಷಣ ಅದು ಪಟ್ಟಂತ ಎಲ್ಲಾ ಕಡೆ ಲೈಟ್ ಆನ್ ಆಗ್ತಾ ಇತ್ತು. ಕಾರಣ ಏನಪ್ಪಾ ಅಂದ್ರೆ ಇಟ್ ವಿಲ್ ಗಿವ್ ಗೋಲ್ಡನ್ ಎಮಿಟ್ಸ್. ಹೇಗೆ ಸಾಧ್ಯ ಅಂತ ಹೇಳಿದ್ರೆ ನೀವು ಇಲ್ಯುಮಿನೇಷನ್ ಮಾಡಬೇಕು. ಇದನ್ನ ರಾಜ ಮಹಾರಾಜರು ಹಿಂದೆ ಅಳವಡಿಸಿದ್ದಾರೆ. ಮೈಸೂರು ದಸರಾ ಸಂಭ್ರಮಕ್ಕೆ ದಿನಗಣನೆ ಶುರುವಾಗಿದೆ. ದಸರಾ ವೈಭವ ಅಂದ್ರೆ ಮೊದಲು ಕಣ್ಣ ಮುಂದೆ ಬರುವುದು ಕತ್ತಲಲ್ಲಿ ಕಾಣುವ ಬೆಳಕಿನ ವೈಭವ ಹಾಗೂ ನಗರವಿಡೀ ಜಗಮಗಿಸುವ ವಿದ್ಯುತ್ ದೀಪಾಲಂಕಾರಗಳು. ಅದರಲ್ಲೂ ವಿಶೇಷವಾಗಿ ಕಂಗೊಳಿಸುವುದು ಅರಮನೆಯ ದೀಪಾಲಂಕಾರ. ಮೈಸೂರು ಅರಮನೆ ದೀಪಾಲಂಕಾರದ ಪದ್ಧತಿ ಶುರುವಾಗಿದ್ದು ಯದುವಂಶದ ಕೊನೆಯ ರಾಜರಾದ ಶ್ರೀ ಜಯಚಾಮರಾಜ ಒಡೆಯರ್ ಕಾಲದಲ್ಲಿ 1942ರ ಸುಮಾರಿನಲ್ಲಿ ಅರಮನೆಗೆ ಮೊದಲ ಬಾರಿ ದೀಪಾಲಂಕಾರ ಮಾಡಿಸಲಾಯಿತು. ಈ ಹೊಳೆಯುವ ದೀಪಾಲಂಕಾರದ ಹಿಂದೆ ಎಷ್ಟೋ ಕುತೂಹಲಕಾರಿ ವಿಚಾರಗಳಿವೆ. ಅರಮನೆ ದೀಪಾಲಂಕಾರದ ಒಳ ಹೊರಗಿನ ವಿಚಾರದಲ್ಲಿ ಕುತೂಹಲವೂ ಸಹಜ. ಬೆಳಗಿನ ಹೊತ್ತು ಒಂದು ಅರಮನೆಯನ್ನು ನೋಡಿದ್ರೆ, ಆದ್ರೆ ರಾತ್ರಿನಲ್ಲಿ ಅಂದ್ರೆ ಸಂಜೆ ಹೊತ್ತು ಅರಮನೆಯನ್ನು ನೋಡೋದೇ ಮತ್ತೊಂದು ವಿಶೇಷ, ವಿತ್ ಇಲ್ಯುಮಿನೇಷನ್. ಸೊ ಅರಮನೆಯನ್ನು ದೀಪಾಲಂಕಾರದೊಂದಿಗೆ ನೋಡೋದೇ ಒಂದು ವಿಶೇಷದಲ್ಲಿ ವಿಶೇಷ. ಅರಮನೆಯಲ್ಲಿ ಇನ್ಕ್ಲೂಡಿಂಗ್ ಸ್ಟ್ರೀಟ್ ಲೈಟ್ಸ್ ವಿ ಆರ್ ಚೇಂಜ್ ಟು LED. ಬಟ್ ಅರಮನೆಯ ಮೇನ್ ನಮ್ದು ಬಲ್ಬ್ಗಳು ಏನಿದೆ ಅದು ಸ್ಟಿಲ್ ವಿ ಆರ್ ಯೂಸಿಂಗ್ ಇನ್ಕ್ಯಾಂಡಿಲೈಸ್ ಬಲ್ಬ್. ಕಾರಣ ಏನಪ್ಪಾ ಅಂದ್ರೆ ಇಟ್ ವಿಲ್ ಗಿವ್ ಗೋಲ್ಡನ್ ಎಮಿಟ್ಸ್. ಇವಾಗ ಅದ್ರದ್ದು ಮೈಸೂರು ಲ್ಯಾಂಪ್ಸ್ ಆದ್ಮೇಲೆ ಅದ್ರದ್ದು ಉತ್ಪಾದನೆನೇ ಇಲ್ಲ. ತಮಿಳುನಾಡಲ್ಲಿ ಈಗ ನಾವು ಟೆಂಡರ್ ಕರೆದಾಗ ಬಹುಶಃ ವಿಶ್ವದಲ್ಲೇ ಅಥವಾ ಪ್ರಪಂಚದಲ್ಲಿ ನಾವು ಮತ್ತೆ ಎಕ್ಸಿಬಿಷನ್ ಕಮಾನ್ ಗೇಟ್ ಅವರೇ ಉಪಯೋಗಿಸ್ತಾ ಇರ್ಬೋದು. ಇನ್ಯಾರು ಉಪಯೋಗಿಸ್ತಿದಾರೋ ನನಗೆ ಇನ್ಫಾರ್ಮೇಶನ್ ಇಲ್ಲ. ಬಟ್ ಅದು ಯಾಕೆ ಅದನ್ನು ಉಳಿಸ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಬಿಕಾಸ್ ಇಟ್ ವಿಲ್ ಗಿವ್ ದಿ ಗೋಲ್ಡನ್ ಎಮಿಟ್ಸ್ ಅಂತ. ಇದ್ರದ್ದು ಹೇಗೆ ವರ್ಕ್ ಆಗುತ್ತೆ? ಇದು ಹಿಂದೆ ಮಹಾರಾಜರು ಯಾವ ತರ ಮಾಡಿದ್ದಾರೆ ಅಂದ್ರೆ ನಮ್ಮಲ್ಲಿ 3 ಪವರ್ ಸ್ಟೇಷನ್ಸ್ ಇದೆ. ಈಚ್ ಪವರ್ ಸ್ಟೇಷನ್ಸ್ ಅಲ್ವೇ ಅದು ಮ್ಯಾನ್ಯುಯಲ್ ಆಗಿ ವರ್ಕ್ ಮಾಡಬೇಕು. ಹೇಗೆ ಹಿಂದೆ ರಾಜ ಮಹಾರಾಜರುಗಳು ಸಿಂಹಾಸನದ ಮೇಲೆ ಕುಳಿತು ಅವರ ಸಿಂಹಾಸನದ ಕೈಗಳ ಮೇಲೆ ಅದನ್ನ ಕೈ ಇಟ್ಟ ತಕ್ಷಣ ಅದು ಪಟ್ಟಂತ ಎಲ್ಲಾ ಕಡೆ ಲೈಟ್ ಆನ್ ಆಗ್ತಾ ಇತ್ತು. ಇವತ್ತು ಕೂಡ ನೀವು ಗಮನಿಸಬಹುದು, ಕರೆಕ್ಟಾಗಿ 7 ಗಂಟೆಗೆ ನಮ್ದು ಲೈಟ್ ಆನ್ ಆಗುತ್ತೆ. ಅರಮನೆಯಲ್ಲಿ ಪವರ್ ಹೌಸ್ ಹೆಸರಿನಲ್ಲಿ ಒಂದು ಕೋಣೆ ಇದೆ. ಆ ಕೋಣೆಯಲ್ಲಿಯೇ ಇಡೀ ಅರಮನೆಯ ದೀಪಾಲಂಕಾರದ ನಿರ್ವಹಣೆಯಾಗುತ್ತೆ. ಸುಮಾರು 1 ಲಕ್ಷ ಪ್ರಕಾಶಮಾನ ಬಲ್ಬ್ಗಳನ್ನ ಅರಮನೆಯ ದೀಪಾಲಂಕಾರಕ್ಕೆ ಬಳಸಲಾಗುತ್ತೆ. ತೇಗದ ಮರದ ಪಟ್ಟಿಯ ಮೇಲೆ ಹೋಲ್ಡರ್ಗಳನ್ನ ಹಾಕಿ ಈ ಬಲ್ಬ್ಗಳನ್ನ ಅದರ ಮೇಲೆ ಇರಿಸಲಾಗುತ್ತೆ. ಇಡೀ ಅರಮನೆಗೆ ಸುಮಾರು 1 ಲಕ್ಷ ಇನ್ಕ್ಯಾಂಡಿಸೆಂಟ್ ಬಲ್ಬ್ಗಳನ್ನ ಅಳವಡಿಸಲಾಗಿದೆ. ಮುಂಚೆ ಆರಂಭದಲ್ಲಿ 30 ವ್ಯಾಟ್ ಬಲ್ಬ್ಗಳನ್ನ ಅಳವಡಿಸಲಾಗುತ್ತಿತ್ತು. ಆನಂತರ 20 ವ್ಯಾಟ್ ಬಲ್ಬ್ಗಳನ್ನ ಬಳಸಿ ಈಗ 15 ವ್ಯಾಟ್ ಬಳಕೆ ಮಾಡಲಾಗುತ್ತಿದೆ. ಅರಮನೆಯ ದೀಪಾಲಂಕಾರದ ನಿರ್ವಹಣೆಗಾಗಿ ಪ್ರತ್ಯೇಕ ಸಿಬ್ಬಂದಿಯನ್ನ ಕೂಡ ನಿಯೋಜನೆ ಮಾಡಲಾಗಿದೆ ಹಾಗೂ ಅರಮನೆಗೆ ಅನಿಯಮಿತ ವಿದ್ಯುತ್ ಪೂರೈಕೆಗಾಗಿ 2 ಟ್ರಾನ್ಸ್ಫಾರ್ಮರ್ಗಳನ್ನ ಅಳವಡಿಸಲಾಗಿದೆ. ಇನ್ನು ದೀಪಾಲಂಕಾರ ನಿರ್ವಹಣೆಗಾಗಿ ಅಂತಾನೆ ಅರಮನೆಯ ಪವರ್ ಹೌಸ್ನಲ್ಲಿ 3 ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಇದು ಮೈಸೂರು ಪ್ಯಾಲೇಸ್ ಅಲ್ಲಿರೋ ಮೇನ್ ಪವರ್ ಹೌಸ್ ಅಂತ. ಇಲ್ಲಿಂದನೇ ಸ್ವಿಚ್ ಆ್ಯಂಡ್ ಆನ್ ಆಫ್ ಮಾಡೋದು ಮೈಸೂರು ಪ್ಯಾಲೇಸ್ ಇಲ್ಯುಮಿನೇಷನ್ನು. ಸೊ ಮೇನ್ ಪ್ಯಾಲೇಸ್ನ ಮೇಯ್ನಾಗಿ ಇಲ್ಲಿಂದನೇ ಕಂಟ್ರೋಲ್ ನಾವು ಮಾಡ್ತೀವಿ. 2500 LT ಬ್ರೇಕರ್ಸು ಇಲ್ಲೇ ಎಕ್ಸಿಸ್ಟ್ ಇದೆ. ಮತ್ತು ಟ್ರಾನ್ಸ್ಫಾರ್ಮರ್ 1000 kV ಅದೆಲ್ಲ ಇಲ್ಲೇ ಇದೆ. ಸೊ ಇಲ್ಲಿ ನಮ್ಮದು 2 ಟ್ರಾನ್ಸ್ಫಾರ್ಮರ್ ಇದೆ. ಸೊ ಇಲ್ಲಿ 1250 1000 kV ಅದೊಂದು 2 ಟ್ರಾನ್ಸ್ಫಾರ್ಮರ್ ಇದೆ. ಒಂದು ಇನ್ನೊಂದಕ್ಕೆ ಬ್ಯಾಕಪ್ ಥರ ಇಟ್ಕೊಂಡಿದ್ದೀವಿ. ಅಲ್ಲಿಂದ ಇದು ಮೇನ್ ಪ್ಯಾನಲ್ ಬೋರ್ಡು 2500 ಆಮ್ಸ್ದು ಇಲ್ಲಿ ಬಸ್ ಬಾರು ಇಲ್ಲಿ ಬಂದು ಇಲ್ಲೊಂದು ಬ್ರೇಕರು ಮತ್ತು ಅಲ್ಲೊಂದು ಬ್ರೇಕರ್ 2500 ಆಮ್ಸ್ದು LT ಬ್ರೇಕರ್ ಇಟ್ಕೊಂಡಿದ್ವಿ. ನಾವು ಇಲ್ಲಿ ಕಂಟ್ರೋಲ್ ಇಟ್ಕೊಂಡಿರ್ತೀವಿ ಆ ಮೇನ್ ಪ್ಯಾಲೇಸ್ದ ಸರ್ಕ್ಯೂಟ್ಸ್ನ. ಇಲ್ಲಿ ಆನ್ ಮಾಡಿದ್ರೆ ಅಲ್ಲಿ ಮೇನ್ ಪ್ಯಾಲೇಸ್ ಆನ್ ಆಗುತ್ತೆ. ಆ ಸ್ಟೇಷನಿಂದ 2 ಸೋರ್ಸು ನಮಗೆ ಪವರ್ ಸಪ್ಲೈದು ಬರುತ್ತೆ. ಇದನ್ನು ನಾವು ಅಂಬಾವಿಲಾಸ ಫೀಡರ್ ಅಂತ ಡೆಡಿಕೇಟೆಡ್ ಆಗಿ ಇಟ್ಕೊಂಡಿದ್ದೀವಿ. ಇದನ್ನು ಪ್ಯಾಲೇಸ್ ಫೀಡರ್ ಅಂತ ನೇಮಿಂಗ್ ಮಾಡ್ಕೊಂಡಿದ್ದೀನಿ. 2 ಪ್ಯಾಲೇಸ್ 1 ಪ್ಯಾಲೇಸ್ 2 ಅಂತ ಕರಿತೀವಿ. ಸೊ ಒಂದು ಸರ್ಕ್ಯೂಟ್ ಹೋದರೆ ಇನ್ನೊಂದ್ರ ಮೇಲೆ ಚೇಂಜ್ ಓವರ್ ಮಾಡ್ಕೊಳ್ಳೋದಕ್ಕೆ ಅಂತ ಇಟ್ಕೊಂಡಿದ್ದೀವಿ. 11 kV ಸೋರ್ಸ್ ಇದು. ಆ 11 kV ಟ್ರಾನ್ಸ್ಫಾರ್ಮರ್ ಹೋದ್ಮೇಲೆ ಸ್ಟೆಪ್ ಡೌನ್ ಆಗಿ 250 ವೋಲ್ಟ್ಸ್ ಆಗಿ ಈ ಕಡೆ LT ಪ್ಯಾನಲ್ ಬೋರ್ಡ್ಗೆ ಇಲ್ಲಿ ಬಸ್ ಬಾರ್ ಮೂಲಕ ಬರುತ್ತೆ. ಇಲ್ಲಿಂದ ಇಂಡಿವಿಜುವಲ್ ಸರ್ಕ್ಯೂಟ್ಸ್ 6 ಸರ್ಕ್ಯೂಟ್ಸು ಟೆರೇಸ್ವರೆಗೂ ಪ್ಯಾಲೇಸ್ ಟೆರೇಸ್ವರೆಗೂ ರನ್ ಆಗಿದೆ. ಅಲ್ಲಿ ನಾವು 400 ಆಮ್ಸ್ದು 6 ಬ್ರೇಕರ್ ಇಟ್ಕೊಂಡು 6 ಸರ್ಕ್ಯೂಟ್ ಮಾಡ್ಕೊಂಡು ಫುಲ್ ಪ್ಯಾಲೇಸ್ದು ಇಲ್ಯುಮಿನೇಷನ್ ಮಾಡ್ಕೊಳ್ತೀವಿ. ಸೊ
ಸೊ ಇದು 11 kV ಬ್ರೇಕರ್ಸು, ಇದು LT 2500 ಆಮ್ಸ್ದು ಬ್ರೇಕರ್ಸ್. ಕಂಟ್ರೋಲಿಂಗ್ ಎಲ್ಲ ಇಲ್ಲಿ. ಇನ್ನು ಮೈಸೂರು ಅರಮನೆ ದೀಪಾಲಂಕಾರಕ್ಕೆ ಎಷ್ಟು ಯೂನಿಟ್ ವಿದ್ಯುತ್ ಬೇಕು ಅಂತ ನೋಡೋದಾದ್ರೆ, ಮೈಸೂರು ಅರಮನೆಗೆ ಅನಿಯಮಿತವಾಗಿ ವಿದ್ಯುತ್ ಪೂರೈಸಲು 1000 ಕೆವಿ ಹಾಗೂ 500 ಕೆವಿಯ 2 ಟ್ರಾನ್ಸ್ಫಾರ್ಮರ್ಗಳನ್ನು ಸೆಸ್ಕ್ನವರು ಅರಮನೆ ಆವರಣದಲ್ಲಿ ಸ್ಥಾಪಿಸಿದ್ದು, ಇದರಿಂದ 11 ಕೆವಿಯ 250 ವ್ಯಾಟ್ ವಿದ್ಯುತ್ ನಿರಂತರವಾಗಿ ಪೂರೈಕೆಯಾಗುತ್ತೆ. ಅರಮನೆ ದೀಪಾಲಂಕಾರಕ್ಕೆ ವಾರ್ಷಿಕ 6,10,000 ಯೂನಿಟ್ ವಿದ್ಯುತ್ ಬಳಕೆ ಮಾಡಿಕೊಳ್ಳಲಾಗುತ್ತಿದೆ. ಅರಮನೆ ಹಾಗೂ ಗೇಟ್ಗಳಿಗೆ 3 ಪ್ರತ್ಯೇಕ ಸ್ವಿಚ್ಗಳಿದ್ದು, ದೀಪಾಲಂಕಾರದ ವೇಳಾಪಟ್ಟಿಯಂತೆ ಈ 3 ಸಿಬ್ಬಂದಿ ಏಕಕಾಲಕ್ಕೆ 3 ಸ್ವಿಚ್ಗಳನ್ನು ಹಾಕುತ್ತಾರೆ. ಕೂಡಲೇ ಇಡೀ ಅರಮನೆ ದೇದೀಪ್ಯಮಾನವಾಗಿ ಹೊಳೆಯುತ್ತೆ. ಇನ್ನು ಅರಮನೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ರಾತ್ರಿ ವೇಳೆ ಅರಮನೆಯ ಗುಮ್ಮಟದ ಮೇಲೆ ಕೆಂಪು ಬಣ್ಣದ ದೀಪವೊಂದು ಉರಿಯೋದನ್ನ ನಾವೆಲ್ಲ ನೋಡಿರ್ತೀವಿ. ಆ ಕೆಂಪು ದೀಪ ಯಾಕೆ ಉರಿಯುತ್ತೆ? ಅದರ ಅರ್ಥವಾದ್ರೂ ಏನು ಅಂತ ಗೊತ್ತಾ? ಮೈಸೂರು ಅರಮನೆಯ ಮೇಲಿನ ಕೆಂಪು ದೀಪವು ಮಹಾರಾಜರು ಅರಮನೆಯಲ್ಲಿ ಇಲ್ಲ ಎಂಬುದರ ಸಂಕೇತವಾಗಿದೆ. ಮಹಾರಾಜರು ಅರಮನೆಯಲ್ಲಿದ್ದಾಗ ಗುಮ್ಮಟದ ಮೇಲೆ ಹಸಿರು ದೀಪವನ್ನ ಹಚ್ಚಲಾಗುತ್ತೆ. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಮಹಾರಾಜರು ತಮ್ಮ ಅರಮನೆಯಲ್ಲಿ ಯಾವಾಗಲೂ ಇರುವುದಿಲ್ಲ. ಆದ್ದರಿಂದ ಈ ಕೆಂಪು ದೀಪದ ಸಂಕೇತವನ್ನ ಅಳವಡಿಸಿಕೊಳ್ಳಲಾಗಿದೆ ಎಂದು ಇತಿಹಾಸ ಹೇಳುತ್ತೆ. ಆ ಲೈಟ್ ಆನ್ ಆಗಕ್ಕಿಂತ ಮುಂಚೆ ನೀವು ಅರಮನೆಯ ಮೇಲ್ಭಾಗದಲ್ಲಿ 172 ಫೀಟ್ ಹೈಟ್ ಅಲ್ಲಿ ಏನು ಒಂದು ಧ್ವಜ ಇದೆ, ಧ್ವಜದ ಕೆಳಗೆ ನೀವು ಒಂದು ಕೆಂಪು ದೀಪವನ್ನು ನೋಡಬಹುದು. ಹಿಂದೆ ಮಹಾರಾಜರು ಊರಲ್ಲಿ ಇಲ್ಲದೆ ಇದ್ದಾಗ ಕೆಂಪು ದೀಪವನ್ನು ಹಾಕ್ತಾ ಇದ್ರು. ಸುತ್ತಮುತ್ತ ಹಳ್ಳಿಯವರಿಗೆ ಮಹಾರಾಜರು ಊರಲ್ಲಿಲ್ಲ ಎಂಬ ಸಂದೇಶವನ್ನ ಸಾರೋದಕ್ಕೆ ಅದು ಇರ್ತಿತ್ತು ಅಂತ ಹೇಳ್ತಾರೆ. ಈಗ ನಾವೇನ್ ಮಾಡ್ತೀವಿ, ಆ ಕೆಂಪು ದೀಪವನ್ನ ನಾವು ಇಲ್ಯುಮಿನೇಷನ್ ಗಿಂತ ಮುಂಚೆ 3 ಪವರ್ ಸ್ಟೇಷನ್ಗೆ ಇಂಡಿಕೇಟರ್ ಆಗಿ ಫಸ್ಟ್ ಅದನ್ನ ಆಫ್ ಮಾಡ್ತೀವಿ. ಈಗ ಒಂದು 5,000 to 6,000 ಜನ ಇಲ್ಯುಮಿನೇಷನ್ಗೆ ವೆಯ್ಟ್ ಮಾಡ್ತಾ ಇರ್ತಾರೆ. 7 ಗಂಟೆಗೆ ಕರೆಕ್ಟ್ ಆಗಿ ಅದು ಆನ್ ಆಗುತ್ತೆ. ಕರೆಕ್ಟ್ ಆಗಿ ಎಲ್ಲ ದೀಪಗಳು ನಿಯರ್ಲಿ 1 lakh ಬಲ್ಬ್ಗೂ ಆನ್ ಆಗುತ್ತೆ ಅಂತ ಹೇಳಿದ್ರೆ, ಅದರಿಂದ ಮ್ಯಾನ್ಯುಯಲ್ ಆಗಿ ವರ್ಕ್ ಮಾಡೋ ಒಂದು ಪವರ್ಫುಲ್ ಸ್ಟ್ರೆಂತ್ ಅದರದ್ದು ಹಿಂದೆ ಇದೆ. ಅದು ಆಫ್ ಆದ ಒಂದು 3-4 ನಿಮಿಷದಲ್ಲೇ ನಮ್ದು ಲೈಟ್ಸ್ ಎಲ್ಲ ಒಟ್ಟಿಗೆ ಆನ್ ಆಗುತ್ತೆ. ಹೇಗೆ ಸಾಧ್ಯ ಅಂತ ಹೇಳಿದ್ರೆ, ನಮ್ದು ಆ ರೆಡ್ ಲೈಟ್ ಆಫ್ ಆದ ತಕ್ಷಣನೇ ಎಲ್ಲ ಪವರ್ ಸ್ಟೇಷನ್ಸ್ಗೂ ಇಂಡಿಕೇಶನ್ ಹೊರಟೋಗುತ್ತೆ. ಏನು, ಯು ಆರ್ ರೆಡಿ ಫಾರ್ ದ ಇಲ್ಯುಮಿನೇಷನ್. ಸೊ ನೆಕ್ಸ್ಟ್ 2-3 minutes ಅಲ್ಲಿ ನೀವು ಇಲ್ಯುಮಿನೇಷನ್ ಮಾಡಬೇಕು ಅಂತ. ಸೊ ನಮ್ಮ ಲೈನ್ಮೆನ್ಗಳು ಅದಕ್ಕೆ ಸಂಬಂಧಪಟ್ಟ ಸಿಬ್ಬಂದಿ ಎಲ್ಲವನ್ನ ಆನ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ 7 o'clock ಅಂತ ಹೇಳಿದ್ರೆ ಎಕ್ಸಾಕ್ಟ್ ಆಗಿ 7 o'clockಗೆ ರೆಡ್ ಲೈಟ್ ಆಫ್ ಆಗ್ತಿದ್ದಂಗೆ ಎಲ್ಲರೂ ಒಟ್ಟಿಗೆ ಆನ್ ಮಾಡ್ತಾರೆ. ಹಿಂದೆ ಅರಮನೆಯಲ್ಲಿ ರಾಜ ಮಹಾರಾಜರು ಸಿಂಹಾಸನದ ಮೇಲೆ ಕುಳಿತು ಸ್ವಿಚ್ ಆನ್ ಮಾಡಿದ ತಕ್ಷಣ ಇಡೀ ಅರಮನೆ ದೀಪಾಲಂಕಾರದಿಂದ ಕಂಗೊಳಿಸುತ್ತಿತ್ತು. 20ನೇ ಶತಮಾನದ ಆರಂಭದಲ್ಲೇ ಮೈಸೂರು ಮಹಾರಾಜರು ಮೈಸೂರಿನ ವಿಶ್ವ ಪ್ರಸಿದ್ಧ ಅರಮನೆಗೆ ಆಧುನಿಕ ತಂತ್ರಜ್ಞಾನವನ್ನ ಅಳವಡಿಸಿಕೊಂಡಿದ್ದು, ನಾಲ್ವಡಿಯವರ ವೈಜ್ಞಾನಿಕ ಪ್ರಗತಿಪರ ಚಿಂತನೆಗೆ ಮತ್ತೊಂದು ಸಾಕ್ಷಿ. ಆಶಾ ಬಾಲರಾಜ್, ನ್ಯೂಸ್ ಡೆಸ್ಕ್, ಜಸ್ಟ್ ಕನ್ನಡ, ಮೈಸೂರು.